ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಒಂದು ಶಾರ್ಟ್ ಸನ್ಸೆಟ್ ಟೀ ರೈಡ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ನನ್ನ ಫ್ರೆಂಡು ಡ್ರೋನ್ ಕೂಡ ತೊಗೊಂಬರ್ತಾನಂತೆ. ಹಾಗೆಯೇ ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು ಬೆಟ್ಟದ ಮೇಲೇ ಟೀನ ಮಾಡಿಕೊಂಡು ಸನ್ಸೆಟ್ನ ನೋಡಿಕೊಂಡು ಬರ್ತೀವಿ. ಸೊ ಇಲ್ಲೇ ಬರದಿ ಬೆಟ್ಟಕ್ಕೆ ಹೋಗ್ತಾ ಇರೋದು ನಮ್ಮ ರೆಗ್ಯುಲರ್ ಸ್ಪಾಟು. ಬೇಜಾನ್ಸತಿ ಹೋಗ್ತಾ ಇರ್ತೀವಿ ಬರದಿ ಬೆಟ್ಟಕ್ಕೆ. ಸೊ ಇನ್ನೇನು ನಾನಿಲ್ಲಿ ನೆಲಮಂಗಲ ತುಮಕೂರು ಟೋಲ್ ಹತ್ರ ಇದ್ದೀನಿ. ನನ್ನ ಫ್ರೆಂಡ್ ಚಂದನ್ ಕೂಡ ಇಲ್ಲೇ ಇರ್ತಾನೆ. ನನ್ನ ಫ್ರೆಂಡ್ ಇಲ್ಲೇನೇ ಇದ್ದಾನೆ. ಇಲ್ಲಿ ಬೂದಾಳ್ ಗೇಟ್ ಹತ್ರ ರೈಟು ತಾನೇ? ಸರಿ, ನಡಿ ಆಯಿತು. ಸೊ ಇವಾಗ ನಮ್ಮ ಪಯಣ ತುಮಕೂರು ಟೋಲಿಂದ ಟುವರ್ಡ್ಸ್ ಬರದಿ ಬೆಟ್ಟ. ಆಗಲೇ ತುಂಬ ದಿನವೇ ಆಗಿತ್ತು ಬರದಿ ಬೆಟ್ಟಕ್ಕೆ ಬಂದು. ಸೊ ಇವತ್ತು ಡ್ರೋನ್ ತೊಗೊಂಬಂದಿದ್ದಾನೆ, ಅದಕ್ಕೋಸ್ಕರ ಡ್ರೋನ್ ಶಾಟ್ಸ್ ಎಲ್ಲ ತೆಗಿಯೋಣ ಅಂತ ಹೋಗ್ತಾ ಇರೋದು. NH4 ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ. ಸೊ ನಾವಿವಾಗ ಇಲ್ಲಿ ರೈಡ್ ತೊಗೋಬೇಕು, ಬಟ್ ಹೇಗೆ ಅಂತ ಗೊತ್ತಿಲ್ಲ. ಫುಲ್ ಮುಂದೆ ಹೋಗ್ಬಿಟ್ಟು ನಾವು ಯೂಟರ್ನ್ ತೊಗೊಂಬರ್ಬೇಕು ಅನಿಸುತ್ತೆ. ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ NH4. ಅಲ್ಲಿ ಕಾಣಿಸ್ತಾ ಇರೋದೇನೆ ಬರದಿ ಬೆಟ್ಟ. ನೆಲಮಂಗಲದಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವು ಬರ್ದಿಗಪ್ಪ ಹೋಗ್ತಾ ಇರೋದು. ಬರ್ದಿಗೆ ಹಾಂ, ಯಶಸ್ ಆನ್ ವೀಲ್ಸ್ ಅಂತ. ಯಶಸ್ ಆನ್ ವೀಲ್ಸ್. ಹಾಂ ಹೌದು. ಬರ್ದಿವರೆಗೂ ಬೇಕಾದ್ರೆ ಬಿಡ್ತೀನಪ್ಪ. ಅಲ್ಲ ನೀವು ಬರ್ತೀರಾ? ಬರ್ದಿವರೆಗೂ ಕೇಳಿದೆ. ನಾವು ಬರ್ದಿಗೆ ಹೋಗ್ತಾ ಇರೋದು. ಎಲ್ಲ ಡ್ರಾಪ್ ಆಗಂಗಿದ್ರೆ ಬರ್ದಿವರೆಗೂ ಆಗ್ತಿದ್ದೆ. ಓಕೆ, ಬಾಯ್. ಬಾಯ್ಸು ಪಾಪ ಎಷ್ಟೊಂದು ಜನ ಡ್ರಾಪ್ ಕೇಳ್ತವ್ರೆ. ಬಟ್ ನಾವು ಹೋಗ್ತಾ ಇರೋದು ಬರ್ದಿಗೆ ಇವ್ರು ಯಾರೂ ಬರ್ತಾಯಿಲ್ಲ. ಬಾರೋ ನಿಲ್ಸು ಅಂತವ್ರೆ, ಅವ್ರು ಹೋಗ್ರಿ ಅಂತವ್ರೆ. ಏನರು ಆಟಗಳು ನಿಮ್ಮದು? ಸ್ಕೂಲ್ ಲೈಫ್ ಗುರು, ಫುಲ್ ಜಾಲಿ. ನಾವಿವಾಗ ಕಾಲೇಜ್ ಪಾಸ್ಔಟು, ಎಲ್ಲ ಫುಲ್ಲು ಕೆಲಸ ಅದು ಇದು ಅಂತ ಇರಲಿ. ಇವಾಗ ರೈಡಿಗೆ ಬಂದಿದ್ದೀವಿ. ಈ ಸುತ್ತಮುತ್ತ ವೈಬ್ಸ್ನ ಎಂಜಾಯ್ ಮಾಡೋಣ. ಬಸ್ಸು ಅಣ್ಣ, ಆರನ್ ಮಾಡ್ಕೊಂಬರೋಣ. ಯಶಸ್ ಆನ್ ವೀಲ್ಸ್ ಅಂತಪ್ಪ. ವೀಲ್ಸು. ಬಾಯ್. ಮಾಡ್ತಾ ಇದ್ದೀನಪ್ಪ. ಒಳ್ಳೆ ಕ್ರೇಜು ಗುರು ಹುಡುಗರಿಗೆಲ್ಲ. ಲೆಟ್ಸ್ ಗೋ. ಇವ್ರಿಗಿನ್ನ DLA ಸಿಕ್ಕಿರಲ್ಲ, ಆಗಲೇ ತ್ರಿಬಲ್ಸ್ ಹೋಗ್ತವ್ರೆ. ಬಾಯ್, ಎಂಜಾಯ್ ಮಾಡ್ರಿ. ವಾವ್, ಏನು ಗುರು ಇದು, ಬ್ಯೂಟಿಫುಲ್ ಲೊಕೇಶನ್ ನೋಡಿ. ಅದೇನೇ ಬರದಿ ಬೆಟ್ಟ. ಫಸ್ಟ್ ಟೈಮ್ ಹಿಮಾಲಯ ಅಂತ ಹೊಂಟಾಗ ಆಫ್ ರೋಡ್ಗೆ ಅಂತ ಇದೇ ಬೆಟ್ಟಕ್ಕೇ ಬಂದಿದ್ವಿ. ಗಾಡಿ ಸಿಗಾಕೊಂಬಿಟ್ಟಿತ್ತು ಇಲ್ಲ. ಅವಾಗ ಇಲ್ಲಿ ಕುಕ್ಕಿಂಗ್ ಕೂಡ ಮಾಡಿದ್ವಿ ಒಂದು 3 ವರ್ಷದ ಹಿಂದೆ. ಒಳ್ಳೆ ಮೆಮೊರೀಸು ಗುರು ಇಲ್ಲೆಲ್ಲ ಅಂತೂ. ಸೊ ಆಫ್ ರೋಡ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ಗೆ ರೀಲ್ ಶೂಟ್ ಮಾಡೋದಕ್ಕೆ ಸೊ ಇವಾಗ ಡ್ರೋನೆಲ್ಲ ಸೆಟಪ್ ಮಾಡ್ತಾಯಿದ್ದಾನೆ ಚಂದನ್ನು. ಯಾವ್ದು ಗುರು ಡ್ರೋನ್ ಇದು? Air 3 DJI Air 3. ಪಟ್ ಅಂತ ಡ್ರೋನ್ ಶಾಟ್ಸ್ ತೊಗೊಂಡು ಬೆಟ್ಟದ ಮೇಲ್ಗಡೆ ಸನ್ಸೆಟ್ಗೆ ಹೋಗೋಣ. ಅಲ್ಲೇ ಟೀ ಕೂಡ ಮಾಡಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ಈ ಥರ ಇದೆ ಆಫ್ ರೋಡು, ಸ್ಲೈಟ್ ಆಫ್ ರೋಡು, ಅಷ್ಟೊಂದೇನು ಆಫ್ ರೋಡ್ ಇಲ್ಲ. ಆ್ಯಕ್ಚುಲಿ ಇದಕ್ಕೆ ಬ್ಯಾಕ್ ಸೈಡ್ ಒಂದು ರೋಡ್ ಇದೆ, ಅದು ಫುಲ್ಲು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಫುಲ್ ಬೆಟ್ಟದ ಮೇಲ್ಗಡೆವರೆಗೂ ಬರೋದಕ್ಕೆ ಆ ಕಡೆ ಬರುತ್ತೆ ಅದು. ನಾವು ಈ ಕಡೆ ಬಂದ್ವಿ ಸ್ವಲ್ಪ ಡ್ರೋನ್ ಫುಟೇಜಸ್ಸು ಹಾಗೆ ಆಫ್ ರೋಡ್ ಮಾಡೋಣ ಅಂತ. ಅಲ್ಲಿ ಕುಕ್ಕಿಂಗ್ ಮಾಡಿದ್ವಿ. ಆ ವಿಡಿಯೋಸ್ ಎಲ್ಲ ಚಾನಲಲ್ಲಿದೆ, ಚೆಕ್ಔಟ್ ಮಾಡೋಂಗಿದ್ರೆ ಚೆಕ್ಔಟ್ ಮಾಡಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುಂಚೆ ಎಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇತ್ತು. ಇವಾಗೆಲ್ಲ ನೋಡಿ, ನೀವೇ ನೋಡ್ಬೋದು. ಏನು ಫುಲ್ಲು ಈಸಿ ಅಂದರೆ ಈಸಿ ಮಾಡಾಕ್ಬಿಟ್ಟಿದ್ದಾರೆ. ರೋಡ್ ಇಲ್ಲೂ ಈ ಸೈಡು ಮಾಡಿಬಿಡ್ತಾರೆ ಅನಿಸುತ್ತೆ. ಬಟ್ ಬ್ಯಾಕ್ ಸೈಡ್ ರೋಡ್ ಇದೆ.
ಅಲ್ಲಿ ಮುಂದೆ ಒಂದು ಸ್ಟೀಪ್ ಬರುತ್ತೆ, ಫುಲ್ ಹಳ್ಳ ಬಿದ್ದೋಗಿತ್ತು. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗ ಅದು ಇದೇ ಸ್ಟೀಪು. ಇವಾಗ ಏನೂ ಇಲ್ಲ. ಇಲ್ಲಿಂದ ವ್ಯೂ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಸಿಮೆಂಟ್ ರೋಡ್ ಹೇಳಿದೆ ಗೊತ್ತಾ, ಇದೇನೇ ಸಿಮೆಂಟ್ ರೋಡು. ಆ ಕಡೆ ಬರ್ಬೋದು ನೀವು. ಕಾರ್ಗಳೆಲ್ಲ ಆರಾಮಾಗಿ ಬರುತ್ತೆ. ಆಗಲೇ ಯಾವುದೋ ಒಂದು ಕಾರ್ ಬಂದು ನಿಂತಿದೆ. ಸೊ ಇಲ್ಲಿ ದೇವಸ್ಥಾನ ಇದೆ ನೋಡಿ ಯಾವ ಥರ ಇದೆ ಅಂತ ಸ್ಪಾಟು. ಅಲ್ಲಿಂದ ನಾವು ಬಂದಿದ್ದು, ರೋಡೆಲ್ಲ ಕಾಣಿಸುತ್ತೆ ಇಲ್ಲಿಂದ. ಏನಂತ ಆಫ್ ರೋಡ್ ಏನಿಲ್ಲ, ಎಲ್ಲ ಇದು ಮಾಡಾಕ್ಬಿಟ್ಟಿದ್ದಾರೆ ಅಷ್ಟೆ. ಏನೋ ಇದು ಗಲೀಜು, ಯಪ್ಪ. ನೋಡಲ್ ಕೆಳಗಡೆ ಬಂದು ಎಂಜಾಯ್ ಮಾಡಲಿ, ಬೇಡ ಅಂತ ಹೇಳಲ್ಲ. ಅದೇನೇನು ಪ್ಲಾಸ್ಟಿಕ್ಕು ಬಾಟ್ಲೆಲ್ಲ ತೊಗೊಂಬತ್ತಾರೋ ಹಂಗೆ ರಿಟರ್ನ್ ಎತ್ಕೊಂಡು ಹೋಗ್ಬೇಕು. ಬೆಟ್ಟದ ಮೇಲ್ಗಡೆ ಬಂದು ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಇವಾಗ ಇಲ್ಲಿ ಟೀ ಮಾಡ್ತಾಯಿದ್ದೀವಿ. ಅವಸ್ಥೆ ನೋಡ್ಬೋದು, ಫುಲ್ ಗಾಳಿ ಅಂದರೆ ಗಾಳಿ. ಅದರಲ್ಲೂ ಟೀ ಮಾಡ್ತಾಯಿದ್ದೀವಿ. ಟೀ ರೆಡಿ ಆಗ್ತಾಯಿದೆ, ಇನ್ನೊಂದು 5 ನಿಮಿಷ. ಸೊ ಚಂದನ್ ಕೂಡ ಇದ್ದಾನೆ. ಎಷ್ಟು ದಿನ ಆಯ್ತಲ್ಲ ಗುರು ಬರ್ದಿ ಕಡೆ ಬಂದು? ತುಂಬ ದಿನ ಆಯಿತು. ಅಂದರೆ ನಾನು ಸೈಕ್ಲಿಂಗ್ ಬರ್ತಾನೆ ಇರ್ತೀನಿ, ಬಟ್ ನಾವಿಬ್ಬರು ಬಂದು ತುಂಬ ದಿನ ಆಗಿತ್ತು. ಕರೆಕ್ಟು. ತುಂಬ ಜನನೂ ಬರ್ತಾ ಇದ್ದಾರೆ, ಹೆವಿ ಜನ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಏನಂತ ಅಂದರೆ ಜನ ಬಂದು ಎಂಜಾಯ್ ಮಾಡಲಿ, ಬೇಡ ಅಂತ ಹೇಳಲ್ಲ. ಬಟ್ ಹಾಗೆ ಎಲ್ಲ ತೊಗೊಂಡೋಗ್ಬೇಕು, ಪ್ಲಾಸ್ಟಿಕ್ ಏನೇನು ತೊಗೊಂಬರ್ತಾರಲ್ಲ ಹಾಗೆ ತೊಗೊಂಡೋಗ್ಬೇಕು. ಸೊ ಎಷ್ಟು ಹೇಳಿದ್ರು ಅಷ್ಟೇ ಜನಕ್ಕೆ. ಸೊ ಡ್ರೋನ್ ಫುಟೇಜಸ್ ಎಲ್ಲ ಹಾಕ್ತೀನಿ, ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಟೀ ರೆಡಿ ಆದಮೇಲೆ ಟೀ ಕುಡಿದ್ಬಿಟ್ಟು ಹೊರಡೋದೇನೆ. ಸೊ ಟೀ ರೆಡಿ ಆಗಿದೆ, ತೊಗೊಂಬಂದಿರೋ ಐಟಮ್ಸ್ ಎಲ್ಲ ಹಾಗೇ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀವಿ. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರ ಹೆಚ್ಚಿನ ಕಂಟೆಂಟ್ಸ್ಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಾಮನ ಬಿಲ್ಲಿನಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಎಲ್ಲಿದೆ? ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲ